ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್. ಸೊ ಈಗ ನಾವು ಫುಲ್ಲು ರೆಡಿಯಾಗಿ ನೋಡಿ, ಔಟ್ಫಿಟ್ ನೋಡಿ, ಪಂಚೆಲ್ಲ ಉಡ್ಕೊಂಡು ಸೊ ನಾವು ರೆಡಿ ಆದ್ವಿ ಈಗ. ಸೊ ನಮ್ಮ ಹುಡುಗ ಸಹ ಫುಲ್ ಸ್ಟೈಲಾಗಿ ಹೋಗ್ತಾ ಇದ್ದಾನೆ. ಸೊ ಹಾಗೆ ನಮ್ಮದು ರಾಹುಲ್ ಅವರು ಅಂತಿದ್ದಾರೆ, ಅವ್ರು ಸಹ ದೇವಸ್ಥಾನದ ಬಿಡ್ತಾರಂತೆ. ಬಿಟ್ಟು ನೋಡ್ಬೇಕೀಗ. ಈಗ ಎಷ್ಟಾಯ್ತು ಅಂದ್ರೆ ಇಲ್ಲಿ 7 ಆಯಿತು ಗಂಟೆ ಕರೆಕ್ಟು. ನೈ ಬೈ. ಸೊ ಈಗ ಯಾವ ಸೈಡು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಹಾಂ, ನಮ್ಮನ್ನು ಮಂಗ ಮಾಡ್ತಾರೋ ಗೊತ್ತಿಲ್ಲ ಮಾರೆ ಇವರು. ಫಸ್ಟ್ ಅದು ನೋಡಬೇಕಾಗ್ತದೆ. ಹಾಂ, इधर भाई कितना है बोला 50. ಕೂತ್ಕೊಳ್ಳಪ್ಪ. ಸೊ ಫಸ್ಟ್ ಟೈಮ್ ನಮ್ಮ ಊರಲ್ಲೆಲ್ಲ ಇದೆಲ್ಲ ಮಾರೆ. ಹಾಂ, ನಮ್ಮ ಊರಲ್ಲೆಲ್ಲ ಈಗೆಲ್ಲ ಸೈಕಲೆಲ್ಲ ಇದ್ದಿದ್ರೆ ಸ್ವಲ್ಪ ಉಳಿತಿತ್ತು ಮಾರೆ ದುಡ್ಡು. ಏನಂತೀರಾ? ಎಸ್, ಹೊಡಿರಿ. ನಂದು ರಿವಿಷನ್ ಯಾವುದೆಲ್ಲ ಬ್ಲಾಗ್ಸ್ ಎಲ್ಲ ಉಂಟು, ಸುಮಾರು ಪೆಂಡಿಂಗ್ ಉಂಟು ಗೈಸ್. ಎಡಿಟಿಂಗ್ ಮಾಡಿ ಸಾಕಾಯ್ತು. ನೈಟ್ ಫುಲ್ ಎಡಿಟಿಂಗ್ ಮಾಡೋದು, ಬೆಳಿಗ್ಗೆ ಪೋಸ್ಟ್ ಮಾಡೋಂತ ಹೋಗುವಾಗ ಸ್ಟೋರೇಜ್ ಫುಲ್ ಆಗುತ್ತೆ. ಎಲ್ಲ ಆ್ಯಪನ್ನೆಲ್ಲ ಡಿಲೀಟ್ ಮಾಡಿ ನಿಮಗೋಸ್ಕರ ಫುಲ್ ಈಗ ರೆಡಿ ಮಾಡಿಟ್ಟಿದ್ದೇನೆ. ಸೊ ನೀವು ಹೋಗ್ಬೇಕು. ಈ ವಿಡಿಯೋ ನೋಡಿದವ್ರು ಯಾರಲ್ಲ, ನಮ್ಮದು ರಿವಿಷನ್ ವಿಡಿಯೋ ಯಾವುದೆಲ್ಲ ನೋಡಲಿಲ್ಲ ನೀವು, ಹೋಗಿ ನೋಡಿ ಸಬ್ಸ್ಕ್ರೈಬ್ ಆಗ್ತದೆ. ನೆಕ್ಸ್ಟ್ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತದೆ ನೋಡಿ. ಅದರೊಟ್ಟಿಗೆ ಇವರು ಸಹ ಇರ್ತಾರೆ, ನಾನು ಸಹ ಇರ್ತೀನಿ. ಫುಲ್ಲು ಇವರು ಕಮ್ಮಿ ಅಂದರು. ಒಂದು ಸುಮಾರು ಹೊತ್ತಿಂದ ಸೈಕಲ್ ತೊಳೆದಿದ್ದಾರೆ ಆಯಿತಾ. ಸೊ ನಮಗೆಲ್ಲ ಮಾರ ಒಂದು 10 ನಿಮಿಷ ಏನಾದರೂ ಈಗ ಎಕ್ಸಸೈಸ್ ಮಾಡ್ತಾ ಸ್ವಲ್ಪ ನಮ್ಮ ಕೈಕಲೆಲ್ಲ ಬರ್ತಾಗಿದೆ. ಇವ್ರ ದುಡಿಮೆನೇ ಇಲ್ಲ ಈಗ. ಆ ದುಡಿಮೆಯವರಿಗೆ ಒಂದು ಏನದು ಸ್ಟ್ರೆಂತ್. ಸೊ ಗೈಸ್ ನಡ್ಕೊಂಡು ಬಂದು ಸಾಕಾಯ್ತು ಮಾರ. ಈ ಜನ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮದು KL ರಾಹುಲ್. ಸೊ ಅಲ್ಲಿ ತನಕ ಬಿಟ್ಟರು ಮಾರ. 50 ರೂಪಾಯಿ ತಗೊಂಡ್ರ 10 ರೂಪೀಸ್ ತಗೊಂಡ್ರು. ಬಟ್ ಅಲ್ಲಿಂದ ಇಲ್ಲಿ ಬರಬೇಕು ನಡ್ಕೊಂಡು. ಆ್ಯಕ್ಚುಲಿ ಇಲ್ಲಿ ಬಿಡ್ಬೋದಿತ್ತು ಅವರಿಗೆ. ಹಾಂ, ಅದಿಲ್ಲ ಮಾರ, ಮಂಗ ಮಾಡಿಬಿಟ್ಟು ನಾವಿಬ್ಬರು ಊರವ್ರಿಗೆ ಮಂಗ ಮಾಡ್ತೇವೆ, ಇವರು ನಮ್ಮ ಮಂಗ ಮಾಡಿದ್ರು. ಸರಿ. ಸೊ ಗೈಸ್, ನಾವು ಅಂದರೆ ಈಗ ಆ್ಯಕ್ಚುಲಿ ಕಾಶಿ ವಿಶ್ವನಾಥನ ದರ್ಶನ ಆಯಿತು ನಮಗೆ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಸುಮಾರು ಸ್ಕ್ಯಾಮ್ ಗೈಸ್, ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಅಂದರೆ
ಫಸ್ಟಿಗೆ ಹೇಳ್ತಾರೆ ಏನಿಲ್ಲ ಅಲ್ಲಿ ಅದೇ ಪ್ಲೇಸನ್ನು ನಾವು ಏನು ಹೋಗ್ತೇವೆ ಸೊ ಅದನ್ನೇ ತೋರಿಸ್ತಾರೆ 700 ಕೊಡು 800 ಕೊಡು ಅಂತಾರೆ. ಸೊ ಇಂಥದಕ್ಕೆಲ್ಲ ನೀವು ಕ್ಯಾಮಿಗೆ ನೀವು ಬರಬೇಡಿ ಅಂತ ನಾನು ಹೇಳ್ತೀನಿ, ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ನೋಡ್ಕೊಂಡು ಹೋಗಿ, ಆ್ಯಕ್ಚುಲಿ ಏನು ಸಹ ಇಲ್ಲ, ಹೋಗೋದು ನಾರ್ಮಲಾಗಿ ಹೋಗ್ಬೋದು, ನಾರ್ಮಲಾಗಿ ಬರ್ಬೋದು. ಆದರೆ ಸುಮ್ಮನೆ ನಮ್ಮ ಹತ್ರ ಇಷ್ಟು ಅಮೌಂಟ್ ಕೇಳ್ತಾರೆ. ಸ್ವಲ್ಪ ಸ್ಕ್ಯಾಮಿಗೆ ಸ್ವಲ್ಪ ದೂರ ಇರಿ ನೀವು. ಮತ್ತೇನಂದರೆ ನಮಗೇನಂದರೆ ದೇವ್ರ ದರ್ಶನ ಆಯಿತು, ಬಟ್ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅಂದರೆ ಇನ್ನೂ ಸ್ವಲ್ಪ ನೋಡುವಂತ. ಸೊ ಹಾಗಾಗಿ ಮತ್ತೆ ಪುನಃ ದೇವ್ರ ದರ್ಶನಕ್ಕೆ ಮತ್ತೆ ಪುನಃ ಹೋಗ್ತೇವೆ ಈಗ. ಸೊ ಯಾಕೋ ಸರಿಯಾಗಲಿಲ್ಲ ನಮಗೆ ದೇವರನ್ನು ನೋಡಿದ್ದು. ಏನಂತೆ ಬರೋಲ್ಲ, ನಂಗೆ ಸ್ವಲ್ಪ ಸಹ ಸರಿಯಾಗಲಿಲ್ಲ. ಅದಕ್ಕೆ ನಂಗೆ ಏನೋ ಒಂದು ಇಷ್ಟು ದೂರ ಬಂತು, ಒಂದು ದೇವರನ್ನು ಸರಿ ನೋಡಲಿಲ್ಲ ಅಂದರೆ ಸರಿಯಾಗೋದಿಲ್ಲಲ್ಲ. ಹಾಂ ಹಾಂ सीधा जाके राइट आगे जाके हाँ लेफ्ट एकदम सीधा सीधा कॉरिडोर में ना कॉरिडोर अभी राइट जाके बाद में लेफ्ट है ना लेफ्ट मणिकर्णिका घूम के कॉरिडोर में घूम के उसके बाद लॉकर में वाइट लेफ्ट ओके ठीक है. अभी उसको आगे नंबर पे कॉल करेंगे होने के बाद. ठीक है थैंक्स भैया. ಸೊ ಅಂದರೆ ಆ್ಯಕ್ಚುಲಿ ನಾನೊಂದು ಚಪ್ಪಲ್ ಮತ್ತು ಮೊಬೈಲ್ ಎಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಾವೊಂಚೂರು ಜಾಗ್ರತೆ ಮಾಡಬೇಕಾಗ್ತದೆ. ಈ ಒಳಗಡೆ ಹಾಗೂ ಟೆಂಪಲೆಲ್ಲ ಬಿಡಿ, ಮೊಬೈಲ್ ತಗೊಂಡು ಹೋಗ್ಲಿಕ್ಕಿಲ್ಲ. ಇಷ್ಟು ಸಣ್ಣ ಪ್ಲೇಸಲ್ಲಿ ಹೇಗೆ ಬರ್ತಾರೆ ಮಾತ್ರ. ಇಲ್ಲಲ್ಲ ನನ್ನ ಪ್ರಕಾರ ಅಲ್ಲಿರ್ಬೇಕು. ಹಾಂ ಸೊ ಈ ರೋಡಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತದೆ ಮಾರೆ, ಎಲ್ಲಿ ಇಡೋದು ಏನು ಕತೆ ಏನು ಸಹ ಗೊತ್ತಾಗಲ್ಲ ನಮಗೆ. ಹೋಗು ಎಲ್ಲಿ ಚಪ್ಪಲಿ ಇಡೋದು ಎಲ್ಲಿ ಲಾಕರ್ ಅಂತ ಗೊತ್ತಿಲ್ಲ. ಬಟ್ ನೋಡ ಸೊ ಗಾಯ್ಸ್ ನಾವೆಲ್ಲಿ ಬಂದ್ವಿ ಅಂದರೆ ಈಗ ಇದು ಯಾವ ಘಾಟ? ಹಾಂ ಯಾವ ಘಾಟ ಅಂತ ಗೊತ್ತಿಲ್ಲ. पिंड प्रदान होता है, आत्मशुद्धि महाप्राचीन संकल्प होता है, इधर ये स्पेशल है इधर. हाँ ये पिंड प्रदान वो सब करने के लिए ये मणिकर्णिका प्लेस है. हाँ यहीं पे लोग सारा लोग करता है, तेलुगु, तमिल, केरला, मलयाली, महाराष्ट्री, बंगाली, गुजराती. क्या इधर किया तो क्या करने से जो पितृ जो लोग होते हैं वो स्वर्ग में चला जाता है. इधर किया तो मोक्ष प्राप्त हो जाता है. इधर किया तो ये 84 घाट में से ये मणिकर्णिका घाट फेमस है और दूसरी बात यही इम्पोर्टेंट घाट है. यही मतलब यही करना पड़ेगा. यही करना और दूसरे लोग दूसरी साइड करते हैं ना, वो करने वाला बहुत जगह कर लेता है, पैसे के लिए कहीं भी करा देगा. कोई फल नहीं है, लेकिन यहाँ कर लेते सीधे स्वर्ग में चला जाएगा. हम लोग तो इधर भटक क्या है सीधा इधर हम लोग काश्या मरना मुक्ति. काशी में यहाँ जो भी मरता है, जो भी इस प्रकार का पूजा करता है वो मुक्त हो जाता है, लुप्त हो जाता है. इधर किया तो दोबारा जन्म, इसलिए सनातनी धर्म बोलते हैं ना हम लोग तो कर्नाटक से आया उड़पी से. तो हमारा कोई बोले इधर जाओ उधर जाओ, हम लोग चल पड़ा, मालूम नहीं पड़ा किधर आ गए हम लोग बोले. ऊपर भी बहुत सही जगह पर लेके आए. हाँ बहुत सही जगह हमको मालूम नहीं था क्या है बोल के. मणिकर्णिका घाट का स्पेशल है. ಆದರೆ ಎಲ್ಲಿ ಹೋದರೂ ಕ್ಲೀನ್ ಇಲ್ಲ ಮಾರ, ಅದೇ ನನಗೆ ಬೇಜಾರುತ್ತೆ ನೋಡಿ. ಎಲ್ಲ ಹಾಗೆ ಉಂಟು. ಹಾಂ ಆಲ್ಮೋಸ್ಟ್ ಯಪ್ಪ ಗುರು ಇದೇನು ಇದು ಕೊಚ್ಚೆ ಕೊಚ್ಚಾಗಿ ಬಿಡ್ತಲ್ಲ ಗುರು.
ಆದರೆ ಒಂದು ಮಾತ್ರ ಸ್ಮೆಲ್ ಇಲ್ಲ, ಮಾತ್ರ ಸ್ಮೆಲ್ ಇಲ್ಲ. ಕೊಚ್ಚದ ಮಾತ್ರ ಒಂಚೂರು ಸ್ಮೆಲ್, ಬಟ್ ಬಾಡಿ ಸುಟ್ಟಿದ ಮಾತ್ರ ಒಂಚೂರು ಸಹ ಸ್ಮೆಲ್ ಇಲ್ಲ. ಸೊ ಗಾಯ್ಸ್, ಜಾಸ್ತಿ ಶೂಟ್ ಮಾಡಲಿಕ್ಕೆ ಆಗಿಲ್ಲ ಆ್ಯಕ್ಚುಲಿ. ಅದು ನನಗೆ ಅದು ಸರಿ ಅನಿಸ್ತಿಲ್ಲ, ಹಾಗೆ ಸ್ವಲ್ಪ ಶೂಟ್ ಮಾಡಿದ್ದೇನೆ. ಸೊ ಅದನ್ನು ಕ್ಲಿಕ್ ಹಾಕ್ತೇನೆ ನಾನು. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಸೊ ಇಲ್ಲಿ ಬಂದು ಬಂದಾದಮೇಲೆ ಸತ್ಯ ಹೇಳ್ಬೇಕಂತ ಚೂರು ಸಹ ಒಂದು ಔಟ್ ಆಫ್ 10ನಲ್ಲಿ ಒಂದು 90% 9% ಅಂತೂ ಗಲೀಜು. ಇದರಲ್ಲಿ ಇವ್ರು ಹೇಗೆ ಇರ್ತಾರೋ, ಹೇಗೆ ಬದುಕ್ತಾರೋ ದೇವರನ್ನೇ ಗೊತ್ತಿಲ್ಲ ಮೇಡಮ್, ಸತ್ಯ ಹೇಳ್ತಾರೆ. ತುಂಬ ಕ್ಲೀನ್ ಇದ್ರೆ ಒಂಚೂರು ಒಳ್ಳೆ ಆಗ್ತದೆ ನಮಗೊಂಚೂರು. ನಮ್ಮಂಥವ್ರು ಬರೋರಿಗೆ ಸ್ವಲ್ಪ ಖುಷಿ ಆಗ್ತದೆ. ಇದು ಏನಿಲ್ಲ, ಎಲ್ಲಿ ಹೋದರೂ ಕೊಚ್ಚೆ, ಎಲ್ಲೋದ್ರೂ ಹುಸಿ, ಎಲ್ಲೋದ್ರೂ ಗಲೀಜು. ಸೊ ಈಗ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮಾರೆ. ಆ್ಯಕ್ಚುಲಿ ಈಗ 3 ಗಂಟೆಗೆ ಒಂದು ಆತ್ಮರ್ಲಿಂಗ ನೋಡ್ಲಿಕ್ಕೆ ಬಿಡ್ತೆ ಅಂತ ಹೇಳಿದ್ದಾರೆ. ಅದು ಸಹ 800 ರೂಪಾಯಿ ಕೊಟ್ಟರೆ ಮಾತ್ರ. ಸೊ ನಾವಂದ್ರೆ ಈಗ ಸ್ಮಶಾನ ಘಾಟಿ ಹೋಗಿ ಬಂತಲ್ಲ, ಸೊ ಸ್ನಾನ ಮಾಡಿ ಮತ್ತು 3 ಗಂಟೆಗೆ ಮತ್ತೆ ಪುನಃ ಬರ್ತೇವೆ. ಸೊ ಅಲ್ಲಿ ತನಕ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕ್ಕೊಂಡು ಅದಾದಮೇಲೆ ಸೀದಾ ಸ್ನಾನ ಎಲ್ಲ ಮಾಡಿ ಬರುವಂತಿದ್ದೇನೆ. ಸೊ ಇಲ್ಲಿ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಬೇಗ ಸಿಗುವ, ಬೇಗ ಸ್ನಾನ ಮಾಡಿ ಬರೋದು ರಪ್ಪ. ಈಗ 8 ಗಂಟೆ ಆಯಿತು ನೋಡುವ. ಸೊ ಗೈಸ್, ಫುಲ್ಲು ನಮ್ಮಿಬ್ಬರಿಗೆ ಸಾಕಾಯ್ತು ಆಯಿತಾ, ತಿರುಗಿ. ಸೊ ಹಾಗಾಗಿ ಒಂದು ಅದೇನೋ ಲೆಮನ್ ಜ್ಯೂಸ್ ಅಂತೇಳಿ ಒಂದು ರೆಡಿ ಮಾಡ್ತಾಯಿದ್ದಾರೆ. ಸೊ ಲೆಮನ್ ಜ್ಯೂಸ್ ಕುಡಿದು ನೋಡಬೇಕು ಈಗ ಆಚೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಈಗ. ಮತ್ತು 3 ಗಂಟೆಗೆ ಮತ್ತೆ ಪುನಃ ಬರಬೇಕು. ಹಾಂ, ಏನಂತೀರಾ? ಸೊ ನೋಡುವ. किसको चाहिए? किसको भी चाहिए? किसको चाहिए? किधर मिलेगा? क्या बात है ममता? लाइन लगा इधर. ಈಗ ಖಾಲಿ ಭೈರವ हमसे नहीं लिया है कोई. ಸೊ ಗಾಯ್ಸ್, ಉಂಟಲ್ಲ ಈಗ ಕಾಲಭೈರವ ತಗೊಂಡು ನೋಡಿ, ದೃಷ್ಟಿಗೆಲ್ಲ ಒಳ್ಳೇದಂತೆ. ಸೊ ಖಾಲಿ 50 ರೂಪಾಯಿ ಅಷ್ಟೇ. 50 ರೂಪಾಯಿ ತಗೊಂಡು ಈಗ ಇಲ್ಲಿ ಯಾರು ಬಂದರೆ ಬಂದು ಫಸ್ಟ್ ಇದು ತಗೊಂಡು ಒಂದು ಕಣ್ಣೆಲ್ಲ ಉಂಟಲ್ಲ, ಪಕ್ಕದ ಮನೆಯವ್ರದ್ದು ಕಣ್ಣು ಜಾಸ್ತಿ ನಮಗೆ. ಸೊ ಸರಿ ಆಗ್ತದೆ ಅಂತ ಏನಂತೀರ? ಸೊ ನಮ್ದೀಗ ಆಯ್ತು, ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಹೋಗೋದು ಸೀದಾ ರೂಮ್ ಕಡೆಗೆ. ಮತ್ತೇನು ಗೊತ್ತುಂಟ ಗಾಯ್ಸ್, ಕ್ಯಾಮ್ ಅಂತೂ ಹೈಯೆಸ್ಟ್ ಇರ್ತದೆ. ಸ್ವಲ್ಪ ಜಾಗ್ರತೆ ಎಂದಿರ್ಬೇಕಷ್ಟೇ. ಕ್ಯಾಮ್ ಹಿಂದೆ ಮುಂದೆ ಎಲ್ಲ ಸ್ಕ್ಯಾಮೇ. ಒಂದು 10 ರೂಪಾಯಿ ಯಾರೋ ಬಂದು ತಗೊಂಡು ಹೋಗ್ತಾರೆ, ಯಾರೋ ಬಂದು ಇದು ಮಾಡ್ತಾರೆ. ನಮ್ಗೆ ಯಾಕೆ ಅಲ್ವ? भाई तुम्हारा नाम क्या? नानू क्या यार? अच्छा नाम है यार तुम्हारा. हाँ नानू. भाई कितना हो भाई? 200 है ना?
फुल ಈಗ ट्रिप ಆಯ್ತು ಈಗ नेक्स्ट नंबर मत पुनः भाई हम लोग रूम पे जाने का है सर। वहाँ थोड़ा मंदिर मंदिर नहीं है, मंदिर से कौन सा एरिया